ಚಿಕ್ಕಮಗಳೂರು ತಾಲೂಕು ಗೌಡನಹಳ್ಳಿ ವಾಸಿ ಮಂಜುನಾಥ್ ರವರು ಜೆಸಿಬಿ ಕೊಳ್ಳುವ ಉದ್ದೇಶದಿಂದ ಚಿಕ್ಕಮಗಳೂರು ನಗರದ HDFC ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದು, ಸಾಲದ ಕಂತು 58 ತಿಂಗಳು ಇದ್ದು, ಪ್ರತಿ ತಿಂಗಳು ಸರಿಯಾಗಿ ಕಂತು ಪಾವತಿ ಮಾಡುತ್ತಿದ್ದು, ಹಣದ ಸಮಸ್ಯೆ ಇದ್ದ ಕಾರಣ ಕೆಲವು ತಿಂಗಳು ಕಂತು ಕಟ್ಟಲು ಸಮಸ್ಯೆಯಾಗಿದ್ದು, ಮುಂದಿನ ತಿಂಗಳು ಎಲ್ಲ ಸೇರಿ ಕಟ್ಟುತ್ತೇವೆ ಎಂದು ತಿಳಿಸಿದ್ದರೂ ಕೂಡ ವಾಹನವನ್ನ ಜಪ್ತಿ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಹೇಳಿದರು. ಇವರು ಜೆಸಿಬಿ ತಗೊಳ್ಳೋ ಉದ್ದೇಶದಿಂದ 3/12/23ನೇ ತಾರೀಕು 29 ಲಕ್ಷ ರೂಪಾಯಿ ಸಾಲನ HDFCಯಿಂದ ಪಡೀತಾರೆ. ಅದರ ಜೊತೆಗೆ 7 ಲಕ್ಷ ರೂಪಾಯಿ ಡೌನ್ ಪೇಮೆಂಟು ಇದಕ್ಕೆ ಜೆಸಿಬಿ ಶೋರೂಮ್ ಕಟ್ಟುತ್ತಾರೆ. ಒಟ್ಟು 36 ಲಕ್ಷ ರೂಪಾಯಿ ಬಂಡವಾಳನ ಮಂಜುನಾಥ್ರವರು ಹೂಡ್ತಾರೆ. ಏನು 29,000 ಬಂಡವಾಳ ಇದೆ, ಏನು ಸಾಲ ಇದೆ, ಇದಕ್ಕೆ ಸಮವಾಗಿ 58 ಕಂತುಗಳಲ್ಲಿ ಸಾಲ ತೀರುವಳಿಗೆ ಅವಕಾಶ ಮಾಡಿಕೊಟ್ಟಿರುತ್ತೆ ಬ್ಯಾಂಕು. 65,065 ರೂಪಾಯಿ ಪ್ರತಿ ಕಂತಿಗೆ ಕಟ್ಟಬೇಕು ಅಂತ. ಆದರೆ ಏನಾಗಿದೆ ಅಂತೇಳಿದ್ರೆ, ಈ ಜೆಸಿಬಿ ವ್ಯವಹಾರ ಮಾಡಿದವರಿಗೆ ಗೊತ್ತಿದೆ, ಪ್ರತಿ ತಿಂಗಳು ಅದರದ್ದು ಕೆಲಸ ಇರಲ್ಲ. ಒಂದೊಂದು ಸರಿ ಏನಾಗುತ್ತೆ, ಹೆಚ್ಚು ಕೆಲಸ ಬರುತ್ತೆ, ಮತ್ತೊಂದು ಸರಿ ಕೆಲಸವೇ ನಿಂತೋಗುತ್ತೆ. ಮಳೆಗಾಲದಲ್ಲಂತೂ ಮನೆ ಹತ್ರ ನಿಲ್ಲಿಸ್ಕೊಂಡು ನಿಲ್ಬೇಕಾಗುತ್ತೆ. ಬೇಸಿಗೆನಲ್ಲಿ ಒಂದು 8 ತಿಂಗಳು ಕೆಲಸ ಮಾಡ್ಬೋದು, 4 ತಿಂಗಳು ಹಾಗೆ ನಿಲ್ಬೇಕಾಗುತ್ತೆ ಜೆಸಿಬಿ. ಅದೆಲ್ಲದನ್ನೂ ಹೊಂದಾಣಿಕೆ ಮಾಡ್ಕೊಂಡು ಒಟ್ಟು 2024/5/2/24ರಿಂದ ಮಂಜುನಾಥ್ರವರು ಒಟ್ಟು 17,50,000 ರೂಪಾಯಿನ ಬ್ಯಾಂಕಿಗೆ ಜಮಾ ಮಾಡಿದರೆ, ಕಂತಿನ ಹಣ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಜುನಾಥ್ ರವರು ಈ ಜೆಸಿಬಿ ನಂಬಿಕೊಂಡು ಜೀವನ ನಡೆಸುತ್ತಿದ್ದು, ಸ್ವಲ್ಪ ಸಮಸ್ಯೆಯಾಗಿದೆ. ಮುಂದಿನ ತಿಂಗಳು ಬಾಕಿ ಇರುವ ಕಂತುಗಳನ್ನು ಕಟ್ಟುತ್ತೇನೆ ಎಂದು ವಿನಂತಿಸಿಕೊಂಡರೂ ಸಹ ಬ್ಯಾಂಕಿನವರು ಕರುಣೆ ಇಲ್ಲದವರ ರೀತಿ ವರ್ತಿಸಿ ಏಕಾಏಕಿ ಜೆಸಿಬಿಯನ್ನ ಜಪ್ತಿ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದರು. 2 ಕಂತು ಮಾತ್ರ ಬಾಕಿ, ಅವರೇ ಹೇಳ್ತಾ ಇದ್ದಾರೆ 2 ಕಂತು ಮಾತ್ರ ಬಾಕಿ ಉಳ್ಕೊಂಡಿದ್ದು ಅಂತ. ಆ ಸಂದರ್ಭದಲ್ಲಿ ಜೆಸಿಬಿನ ತಗೊಂಡೋಗಿ ಸೀಸ್ ಮಾಡಿ ತಗೊಂಡೋಗಿ ಎಲ್ಲೋ ಒಂದು ಕಡೆ ಇಟ್ಟಿದ್ದಾರೆ. ಆಮೇಲೆ ಮಂಜು ಒಂದ್ಸರಿ ಹೋಗಿದ್ದಾರೆ, ಮತ್ತೆ ನಮ್ಮ ದಲಿತ ಸಂಘಟನೆಯ ಪ್ರತಿನಿಧಿಗಳೆಲ್ಲ ಹೋಗಿ ಅವರಿಗೆ ಹೇಳಿದ್ದಾರೆ, ನೋಡಿ ಅವನಿಗೆ ಸ್ವಲ್ಪ ಈ ಸಂದರ್ಭದಲ್ಲಿ ವ್ಯವಹಾರ ಆಗ್ತಾ ಇಲ್ಲ, ಚೂರು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ನೋಡಿ ಕಂತು ಕಟ್ಟಿದ್ರೆ ವಾಪಸ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಕಟ್ಟಬೇಕು ಅಂತ 5 ಲಕ್ಷ ರೂಪಾಯಿನ ಕಂತನ್ನು ಕಟ್ಟಿದ್ರೆ ನಾವು ಬಿಡ್ತೀವಿ ಹೇಳಿ ಜೆಸಿಬಿನ ವಾಪಸ್ ತಂದು ಕೊಡ್ತೀವಿ ಅಂತ. ಆಯಿತು, ಮಂಜು ಒಂದು 3-4 ತಿಂಗಳು ಲೇಟ್ ಆಗಿದೆ. ಯಾಕೆಂತಂದ್ರೆ 5 ಲಕ್ಷ ರೂಪಾಯಿ, ಈಗ ಜೆಸಿಬಿ ಇದ್ದಿದ್ರೆ 5 ಲಕ್ಷ ರೂಪಾಯಿ ಒಂದು ಸ್ವಲ್ಪ ತೊಂದರೆ ಆಗ್ತಿರ್ಲಿಲ್ಲ. ಜೆಸಿಬಿ ಅವರು ಎಳ್ಕೊಂಡು ಹೋಗಿದ್ದಾರೆ. ಜೆಸಿಬಿ ಎಳ್ಕೊಂಡು ಹೋಗಿರೋದ್ರಿಂದ ಸಾಲ ಕೊಡಕ್ಕೆ ಹಿಂದ್ಲೇಟ್ ಹೊಡಿತಾರೆ ಜನ. ಆದರೂ ಏನೇನೋ ಕಷ್ಟಪಟ್ಟು 5 ಲಕ್ಷ ರೂಪಾಯಿನ ಹೊಂದಾಣಿಕೆ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ, ನೋಡಿ ಹಣ ತಂದಿದ್ದೀನಿ, ನನ್ನ ಜೆಸಿಬಿ ಎಲ್ಲಿದೆ ತೋರಿಸಿ ಅಂತ ಹೇಳಿದಾಗ ಜೆಸಿಬಿ ಇಲ್ಲ, ಅಲ್ಲಿಲ್ಲ, ಇಲ್ಲಿಲ್ಲ ಅಂತ ಹೇಳಿದ್ದಾರೆ. ಬಹುಶಃ 1 ತಿಂಗಳು ಕಾಯ್ತಾನೆ. ಅಷ್ಟೊತ್ತಿಗೆ ಅವರಿಗೆ ಜೆಸಿಬಿ ಹರಾಜು ನೋಟಿಸ್ ಬಂದಿದೆ. ಅಲ್ಲಿಗೆ 6ರಿಂದ 7 ತಿಂಗಳಾಯಿತು. ಅವರು ಏನು ಕಾಯ್ತಾ ಇದ್ದಾರೆ ಅಂತೇಳಿದ್ರೆ, NP ಆಗಿ 3 ತಿಂಗಳು, ಅದರ ನಂತರ ಕೋರ್ಟಿಗೆ ಅವಕಾಶಕ್ಕೆ 3 ತಿಂಗಳು, 6 ತಿಂಗಳು ಕಾಯ್ತಾರೆ. ಅವ್ರು ಅಷ್ಟಕ್ಕೆ ಇವನ್ನ ಓಡಾಡಿಸಿದ್ದಾರೆ ಬಿಟ್ಟರೆ, ಇವನ ಹತ್ರ ದುಡ್ಡು ಕಟ್ಸ್ಕೊಂಡು ಜೆಸಿಬಿ ಕೊಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇರಲಿಲ್ಲ. ಜೆಸಿಬಿ ಹರಾಜು ಹಾಕಬೇಕು ಅನ್ನೋ ಉದ್ದೇಶವೇ ಅವ್ರಿಗೆ ಇತ್ತು ಅಂತೇಳಿ ನಾವು ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವಕಾಶನ ಬಳಸ್ಕೋಬಹುದಿತ್ತು, ಇವನಿಗೆ ಅವಕಾಶ ಕೊಡಬಹುದಿತ್ತು. 2025/2/2028ವರೆಗೆ ಬಾಕಿ ಕಟ್ಟೋದಕ್ಕೆ ಅವಕಾಶ ಇದೆ. ಆದರೆ ಇದೆಲ್ಲನ್ನೂ ಬಿಟ್ಟು ಕಳೆದ ವರ್ಷದ 12ನೇ ತಿಂಗಳಲ್ಲಿ ಜೆಸಿಬಿನ 23,35,000 ಹರಾಜು ಹಾಕಿದ್ದಾರೆ. 22,35,000 ಹರಾಜು ಮಾಡಿದ್ದೀವಿ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಬ್ಯಾಂಕು ಅವನಿಗೆ ನ್ಯಾಯಯುತವಾದ ನ್ಯಾಯನ ಒದಗಿಸ್ಕೊಡ್ಬೇಕು. 2,12,000 ರೂಪಾಯಿನ ರೈತನಿಂದ ಹೆಚ್ಚುವರಿಯಾಗಿ ಕಟ್ಟಿಸ್ಕೊಂಡಿದ್ದಾರೆ. ಅವ್ರದ್ದೇ ಲೆಕ್ಕಾಚಾರ, ನಮ್ದಲ್ಲ, ಅವ್ರದ್ದೇ ಲೆಕ್ಕಾಚಾರ. ಅಷ್ಟು ಕಟ್ಟಿಸ್ಕೊಂಡು 1,75,000 ಬಾಕಿ ಇದೆ ಅಂತ ಹೇಳ್ತಾರೆ. 22,000 ಜೆಸಿಬಿ ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡುವಾಗ
ರೈತನಿಗೆ ನಾವು ಈ ತರ ಇಂಥ ಜಾಗದಲ್ಲಿ ಹರಾಜಾಗ್ತೀವಿ ಅಂತ ಹೇಳಿಲ್ಲ. ನೋಡಿ, JCB ಕೊಟ್ಟಿದ್ದು ಅರಸೀಕೆರೆ, ಸೀಸ್ ಮಾಡಿದ್ದು ಶಿವಮೊಗ್ಗದಲ್ಲಿ, JCB ಇಟ್ಟಿದ್ದು ಹಾಸನದಲ್ಲಿ. ಎಲ್ಲಿಗೆ ಹೋಗ್ಬೇಕು ರೈತ? ಕೋರ್ಟು ಲಾಯರು ಮಂಗಳೂರು, ಸೆಂಟ್ರಲ್ ಬ್ಯಾಂಕ್ ಇರೋದು ಬಾಂಬೆ. ಏನ್ ಮಾಡಬೇಕು ಈ ರೈತ? ಏನ್ ಮಾಡಬೇಕು? ಯಾರನ್ನ ಹೋಗಿ ಇವ್ರು ಇಲ್ಲಿರೋ ಬ್ಯಾಂಕ್ ಬ್ರಾಂಚ್ ನಾನು ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸರ್, ನಾವು ಹೈ ಲೆವೆಲಲ್ಲಿ ಏನು ಹೇಳ್ತಾರೆ ನಾವು ಅದೇ ಮಾಡೋದು, ನಮ್ಗೆ ಹೆಡ್ ಆಫೀಸ್ ಇಂಪಾರ್ಟೆಂಟು, ಹೆಡ್ ಆಫೀಸ್ ಏನು ಹೇಳುತ್ತೆ ನಾವು ಅದು ಮಾಡ್ತೀವಿ, ನೀವೇನು ಹೇಳಿದ್ರು ನಾವು ಹೆಡ್ ಆಫೀಸಿಗೆ ಬರಿತೀವಿ ಅಂತ. ಅಲ್ಲಿ ಹೋಗಿ ಮಾತಾಡಿದ ಹೆಡ್ ಆಫೀಸಿಗೆ ಬರೀತಾರೆ. ಹೆಡ್ ಆಫೀಸ್ನವರು ನೋಟಿಸ್ ಕೊಟ್ಟು ನೋಟಿಸಲ್ಲಿ ಹೇಳಿದ್ದಾರೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಗ್ರಾಹಕರಿಗೆ ಮತ್ತೆ ಬ್ಯಾಂಕ್ ಸಿಬ್ಬಂದಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟಿಗೆ ಬರೀತಾರೆ. ಏನು ಕೇಳೋದು? ಯಾರನ್ನು ಕೇಳೋದು? ಈ ಸಾಲ ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್, ಕುಮಾರಸ್ವಾಮಿ, ದೇವರಾಜೇಗೌಡ, ಯುವರಾಜ್, ಶಿವಕುಮಾರ್, ಕೊಳಗಾಮೆ ಸುನಿಲ್ ಉಪಸ್ಥಿತರಿದ್ದರು.